ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಪಾಲುದಾರರು ಇವಾಗ ಹೊಸ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕಲ್ಲ, ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರಿಗೆ ಸರ್ಕಾರದಿಂದ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಖತ್ ಬಿಗ್ ಶಾಕಿಂಗ್ ಹೇಳಿಕೆಯನ್ನು ನೀಡಿದರು ಸ್ನೇಹಿತರೆ. ಗೃಹಲಕ್ಷ್ಮಿ ಪಾಲುದಾರರು ಇನ್ನು ಮುಂದೆ 31ನೇ ಕಂತಿನ ಹಣವನ್ನು ಸ್ವೀಕಾರವನ್ನು ಮಾಡಬೇಕು ಅಂದರೆ ಇನ್ನು ಮುಂದೆ ಹೊಸದಾಗಿ ಅವರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಗೃಹಲಕ್ಷ್ಮಿ ಪಾಲುದಾರರಿಗೂ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ಏನಾಗಿದೆಯಪ್ಪ ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರು ಯಾವ ರೀತಿಯಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಸಬ್ಮಿಟನ್ನು ಮಾಡಬೇಕು ಅದರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಸಿಕ್ಕಿದೆ ಸ್ನೇಹಿತರೆ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಪಾಲುದಾರರು ಸ್ನೇಹಿತರೆ, ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಇವಾಗ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೇಕು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಮೊದಲನೇದಾಗಿ ರೇಷನ್ ಕಾರ್ಡಲ್ಲಿ ಸ್ನೇಹಿತರೆ ಯಾರು ಮೇನ್ ಇರ್ತಾರೆ ನೋಡಿ, ಯಾರ ಹೆಸರಲ್ಲಿ ಇರ್ತದೆ ನೋಡಿ, ಮನೆಯ ಯಜಮಾನಿ ಅವರ ಒಂದು ಜೆರಾಕ್ಸ್ ಇರಬೇಕು ಸ್ನೇಹಿತರೆ, ರೇಷನ್ ಕಾರ್ಡ್ ಜೆರಾಕ್ಸು. ಹಾಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಸ್ನೇಹಿತರೆ, ಹಾಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟೇ ಸ್ನೇಹಿತರೆ. ಇವು 3 ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನೀವು ತೊಗೊಂಡೋಗ್ಬೇಕು ಅಂದರೆ ನೀವು ಎಲ್ಲಿಗೆ ತೊಗೊಂಡೋಗ್ಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ನಿಯರ್ ಬೈ ಗ್ರಾಮವನ್ನಾಗ್ಬೋದು, ಮೈಸೂರನ್ನಾಗ್ಬೋದು, ಹಾಗೆ ನಾಡ ಕಚೇರಿಯಲ್ಲೂ ಕೂಡ ಈ ರೀತಿಯ ಅಪ್ಲಿಕೇಶನ್ಗಳನ್ನು ಸ್ವೀಕಾರವನ್ನು ಮಾಡ್ತಾರಂತೆ. ಅದರ ಬಗ್ಗೆಯೂ ಸಹ ಸ್ವಲ್ಪ ಮಾಹಿತಿಯನ್ನು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ 3 ಡಾಕ್ಯುಮೆಂಟ್ಸ್ಗಳು ಸ್ನೇಹಿತರೆ, ರೇಷನ್ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಹಾಗೆ ಪಾಸ್ಪೋರ್ಟ್ ಸೈಜ್ 2 ಫೋಟೋ ಸ್ನೇಹಿತರೆ. ಇವು 3 ತೊಗೊಂಡೋಗ್ಬಿಟ್ಟು ಮನೆ ಯಜಮಾನಿ ಇರ್ತಾರೆ ನೋಡಿ, ಅವರು ಮಾತ್ರ ಸ್ನೇಹಿತರೆ. ಮನೆ ಯಜಮಾನಿ ಯಾರು ಇರ್ತಾರೆ ಸ್ನೇಹಿತರೆ, ಅವರ ಹೆಸರು ರೇಷನ್ ಕಾರ್ಡಲ್ಲಿ ಮೊದಲಿರಬೇಕು ಸ್ನೇಹಿತರೆ. ಅವರು ಹೋಗಿ ಅಪ್ಲಿಕೇಶನ್ ಹಾಕಿದಾಗ ಈ ಸಬ್ಮಿಟನ್ನು ತಗೊಳ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಯಾರಿಗೆ ಅಮೌಂಟ್ ಬರಲ್ಲ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಸ್ನೇಹಿತರೆ, ಮನೆಯಲ್ಲಿ ಅತ್ತೆ ಸೊಸೆ ಇದ್ರಲ್ಲ ಅವ್ರಿಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ. ಇನ್ನು ಮುಂದೆ ಇಬ್ಬರೂ ಕೂಡ ಬರಲ್ಲ, ಒಬ್ರಿಗೆ ಬರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೊಂದು, ಯಾರು ಇವಾಗ ಮನೆಯ ಯಜಮಾನಿ ಯಾರು ಇರ್ತಾರೆ ಸ್ನೇಹಿತರೆ, ಅವರ ಗಂಡ ಇರ್ತಾರಲ್ಲ, ಅವ್ರ ಗಂಡ ಏನಾದರೂ ಸರ್ಕಾರಕ್ಕೆ ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ ಸ್ನೇಹಿತರೆ. ಅದು ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಡಿಫ್ರೆಂಟ್ ಆಗಿದೆ ಅಲ್ವಾ ಸ್ನೇಹಿತರೆ. ಮನೆಯ ಒಡತಿಗೂ ಅವರ ಗಂಡ ಟ್ಯಾಕ್ಸ್ ಕಟ್ಟಿದ್ರೆ ಇವ್ರಿಗೆ ಅಮೌಂಟ್ ಬರಲ್ವಂತೆ, ಏನೋ ಗೊತ್ತಿಲ್ಲ ಸ್ನೇಹಿತರೆ. ಇದೊಂದು ಅಪ್ಡೇಟು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಮಹಿಳೆಯರು ಇಂಟರ್ವ್ಯೂಗಳನ್ನು ನೋಡ್ತಾ ಇದೆ ಸ್ನೇಹಿತರೆ, ಅವರು ಕೂಡ ಹೇಳ್ತಾ ಇದ್ದಿದ್ದು ಒಂದೇನೆ, ನಾವು ಮೊದಲೇ ಒಂದ್ಸಲ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಎಲ್ಲ ಚೆನ್ನಾಗೇ ಬರ್ತಾ ಇತ್ತಲ್ಲ, ಇವಾಗೇನು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು, ಇದೊಂದು ತುಂಬಾ ತೊಂದರೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಸ್ನೇಹಿತರೆ. ಅದು ಕೂಡ ಎಲ್ಲೋ ಒಂದು ಕಡೆ ನಿಜಾನೇ, ಬಟ್ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಮಾಡಿದಂಥ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಒಂದು ಡಿಫ್ರೆಂಟ್ ಆದಂತಹ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ಅಪ್ಡೇಟ್ಗಳನ್ನು ಕೊಟ್ಟಿಲ್ಲ ಅನ್ನೋ ಟೈಮಲ್ಲೇ ಸ್ನೇಹಿತರೆ ಒಂದು ಸಖತ್ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಬಿಟ್ರು. ಇನ್ನು ಮುಂದೆ ಗೃಹಲಕ್ಷ್ಮಿ ಪಾಲುದಾರರು 31ನೇ ಕಂತಿನ ಹಣವನ್ನು ತಗೊಳ್ಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕು ಅಂತ. ಇದರಿಂದ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಏನಕ್ಕೆ ಅಂದರೆ ಊರುಗಳಲ್ಲೆಲ್ಲ ಹೋಗಿರ್ತಾರೆ ಸ್ನೇಹಿತರೆ, ಬೇರೆ ಬೇರೆ ಊರುಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲ ಬರ್ತು ಅಂದರೆ ಸ್ನೇಹಿತರೆ, ಲಾಸ್ಟ್ ಟೈಮ್ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಎಷ್ಟೊಂದು ಸರ್ವರ್ ಬ್ಯುಸಿ ಆಗಿತ್ತು ಅಂದರೆ ಸ್ನೇಹಿತರೆ. ನಮ್ಮನೆಯಲ್ಲಿ ನಮ್ಮ ತಾಯಿಗೆ ಮಾಡ್ಸೋಕೆ ಹೋಯ್ದಾಗ್ಲೇ ಸಿಕ್ಕಾಪಟ್ಟೆ ಸರ್ವರ್ ಬ್ಯುಸಿ ಆಗ್ಬಿಟ್ಟು 3ರಿಂದ 4 ದಿನ ಓಡಬೇಕು, ಆ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ. ಬೇರೆ ಕಡೆ ಎಲ್ಲರೂ ಕೆಲಸ ಮಾಡ್ತಾ ಇರೋರು ನೋಡಿ ಸ್ನೇಹಿತರೆ, ಒಂದು 3-4 ದಿನ ಸುತ್ತಬೇಕಾಗುತ್ತೆ. ಮೊದಲು ಅಪ್ಲಿಕೇಶನ್ ಮಾಡಿದ ರೀತಿಯನ್ನೇ ಸರ್ವರ್ ಬ್ಯುಸಿ ಏನಾರು ಆಗುತ್ತಾ, ಇಲ್ಲ ಎಲ್ಲ ನಾರ್ಮಲ್ ಆಗಿ ಬೇಗನೆ ಆಗುತ್ತಾ ನೋಡೋದ ಸ್ನೇಹಿತರೆ. ಹಾಗೆ ಇನ್ನೂ ಒಂದು ಡೌಟ್ ಕೂಡ ನಿಮಗೆ ಕಾಡ್ತಾ ಇರುತ್ತೆ ಸ್ನೇಹಿತರೆ, ನನ್ನ ಹತ್ರ ರೇಷನ್ ಕಾರ್ಡ್ ಕೂಡ ಇದೆ, ಆಧಾರ್ ಕಾರ್ಡು, ಮನೆ ಒಡತಿ ನಾನೇನೆ, ಪಾಸ್ಪೋರ್ಟ್ ಸೈಜ್ 2 ಫೋಟೋನು ಕೂಡ ಇದೆ, ಇವಾಗಲೇ ನಾನು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಡ್ಲಾ ಅನ್ನುವಂಥ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ. ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇನ್ನೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಹೋಗಿ ಅಪ್ಲಿಕೇಶನ್ ಮಾಡಿ ಅಂತ ಸರ್ಕಾರದಿಂದ ಯಾವತ್ತು ಲಾಂಚ್ ಮಾಡ್ತಾರೆ ಸ್ನೇಹಿತರೆ, ಅವತ್ತೇ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ದುಡ್ಕೋಕೆ ಹೋಗ್ಬಿಡಿ. ಫೇಕ್ ಆಗಿ ಇವಾಗ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅವನ್ನೆಲ್ಲ ಮಿಸ್ಯೂಸನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ಗಳಿರುತ್ತೆ. ಇವಾಗ ಎಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ತಾ ಇಲ್ಲ ಸ್ನೇಹಿತರೆ. ಇನ್ನೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ. ಇನ್ನೊಂದು 15 ದಿನ ಸ್ನೇಹಿತರೆ, ಈ ಮಂತ್ ಕಳೀತಾ ಇದ್ದಂಗೆ ನೆಕ್ಸ್ಟ್ ಮಂತ್ಗೆ ಬಿಟ್ಟೇ ಬಿಡ್ತಾರೆ ಸ್ನೇಹಿತರೆ. ಹಾಗೆ ಸರ್ಕಾರದಿಂದ ಇನ್ನೂ ಕೂಡ ಸಾಕಷ್ಟು ಚೇಂಜಸ್ಗಳನ್ನು ಕೂಡ ತೊಗೊಂಡು ಬರ್ಬೋದು. ಇನ್ಯಾವುದಾದ್ರು ಬೇರೆ ಡಾಕ್ಯುಮೆಂಟ್ಗಳನ್ನು ಕೇಳ್ಬೋದು, ಗೊತ್ತಿಲ್ಲ ಸ್ನೇಹಿತರೆ. ಯಾವುದೇ ಒಂದು ಅಪ್ಡೇಟ್ ಬಂದರೂ ಈ ಚಾನಲಲ್ಲಿ ಮೊದಲಿಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳು ಇನ್ನೂ ಕೂಡ ಸಾಕಷ್ಟು ಬರ್ತವೆ, ಅದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಸ್ನೇಹಿತರೆ, ನಿಮಗೆ ಅರ್ಥ ಆಗೋ ರೀತಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳನ್ನು ತಪ್ಪದೇ ಆಗ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.